ನಮಸ್ಕಾರ. ಈ ದಿನ ನಾವು ಈ ನಂಜನಗೂಡು ರಸ್ತೆ ಏನಿದೆ ಭಾರ್ಗವಿ ಥಿಯೇಟರ್ ಇಂದ 12ನೇ ಕ್ರಾಸ್ ಮೂಲಕ ಅಂಬೇಡ್ಕರ್ ಸರ್ಕಲ್ ವರೆಗೆ ಸಂಪರ್ಕಿಸುವಂತ ಒಂದು ರಸ್ತೆಗೆ ಮೊನ್ನೆ ಶಾಸಕರು ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಅಂತೇಳಿ ಗುದ್ದಿ ಪೂಜೆ ಮಾಡಿದ್ರೆ ಅದು ಈಗಾಗಲೇ ಸೋಮು ಬದನವರು ತಿಳಿಸಿದ್ದಾರೆ, ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ. ಮೊದಲನೇದಾಗಿ ರಸ್ತೆ ಇತಿಹಾಸನ ಫಸ್ಟ್ ವಿರೋಧ ಪಕ್ಷದವರು ತಿಳ್ಕೋಬೇಕು. ತಮಗೂ ಕೂಡ ನಂಜನಗೂಡು ಕ್ಷೇತ್ರದಲ್ಲಿ 5 ವರ್ಷಗಳ ಕಾಲ ಜನ ಅಧಿಕಾರನ ಕೊಟ್ಟಿದ್ರು. ಅವಾಗ ಈ ರಸ್ತೆ ನಿಮ್ ಕಣ್ಣಿಗೆ ಬೀಳಿಲ್ಲ ಅಂತ ನಾನು ಅನ್ಕೋತೀನಿ, ಭಾವಿಸ್ತೀನಿ. ಯಾಕೆಂದ್ರೆ RP ರಸ್ತೆಯಲ್ಲಿ ನೀವು ನೋಡಿರ್ಬೋದು, ಸಂಜೆ ಆಯ್ತು ಅಂತಂದ್ರೆ ವಿಪರೀತ ವಾಹನಗಳು ಅಲ್ಲಲ್ಲೇ ಫಾಸ್ಟ್ ಫುಡ್ ಮಾಡ್ತಿರೋ, ಬೀದಿ ಬದಿ ವ್ಯಾಪಾರ ಮಾಡ್ತಾ ಇದ್ರು. ಜನಗಳಿಗೆ ಒಂದು ವಾಹನ ಸವಾರ ಮಾಡೋದಕ್ಕೆ ಬಹಳ ತೊಂದರೆ ಆಗ್ತಿತ್ತು. ಇಂಥ ಸಂದರ್ಭದಲ್ಲಿ ಮೊನ್ನೆ ಯುವ ಶಾಸಕರು ದರ್ಶನ್ ದ್ರೋಣಯ್ಯನವರು ಅವರ ಎಷ್ಟು ಆಲೋಚನೆ ದೂರದೃಷ್ಟಿ ಇದೆ ಅಂತಂದ್ರೆ, ನಂಜನಗೂಡು ನಗರಸಭೆ ಸೇರ್ತಕ್ಕಂಥ ಜಾಗವನ್ನ ಗುರ್ತಿಸಿ ಒಂದು ಫುಡ್ ಕೋರ್ಟ್ ನ ನಿರ್ಮಾಣ ಮಾಡ್ತಾರೆ. ಆ ಫುಡ್ ಕೋರ್ಟ್ 6ನೇ ಕ್ರಾಸಿಂದ 12ನೇ ಕ್ರಾಸ್ ವರೆಗೆ ಏನ್ ನಿರ್ಮಾಣ ಮಾಡಿದರೆ ಅದರಿಂದ ವ್ಯಾಪಾರ ವಹಿವಾಟುಗಳಿಗೆ ಅನುಕೂಲ ಆಗಿದೆ, ವ್ಯಾಪಾರ ಮಾಡೋರ್ಗೆ ಅನುಕೂಲ ಆಗಿದೆ, ಮತ್ತೆ ಸಾರ್ವಜನಿಕರಿಗೆ ಅನುಕೂಲ ಆಗಿದೆ. ಅದೇ ನೀವು RP ರಸ್ತೆ ನೀವು ನೋಡ್ಬೋದು, ಇವಾಗ ಟ್ರಾಫಿಕ್ ಇಲ್ಲ, ಜನ ಒನ್ ಸೈಡ್ ವೆಹಿಕಲ್ ಪಾರ್ಕಿಂಗ್ ಮಾಡಿ ತುಂಬಾ ಸುಲಲಿತವಾಗಿ ಓಡಾಡ್ತಾ ಇದ್ದಾರೆ. ಮನೆ ಬಿಜೆಪಿ ವಿರೋಧ ಪಕ್ಷದವರು ಏನಿದ್ದಾರೆ ದಯವಿಟ್ಟು ಅದನ್ನೆಲ್ಲ ನೋಡ್ಬೇಕು ನೀವು. ಮತ್ತೆ ಆ ಫುಡ್ ಕೋರ್ಟ್ ಆದ್ರಿಂದ ಈ ರಸ್ತೆ ಎಷ್ಟು ಈಗ ಅವರು ಆರೋಪ ಮಾಡಿದ್ದಾರೆ, ಕಳಪೆ ಕಾಮಗಾರಿ ಆಗ್ತಾ ಇದೆಯಲ್ಲ ಅಂತ ಆರೋಪ ಮಾಡಿದ್ದಾರೆ. ಮೊದಲು ಅವರು ನಮ್ಮ ಹತ್ರ ಎಸ್ಟಿಮೇಟ್ ಕಾಪಿ ಇದೆ, KRDL ಹೋದ್ರೆ ಅವರು ಕೂಡ ಕೊಡ್ತಾರೆ, ತಾವೊಂದು ಎಸ್ಟಿಮೇಟ್ ಕಾಪಿ ತಗೊಳ್ಳಿ ನೀವು. ಈ ರಸ್ತೆ ಎಷ್ಟು ಹಳ್ಳ ಬಿದ್ದಿತ್ತು ಅನ್ನೋದನ್ನ ನೀವು ಮೊದಲು ನೋಡ್ಕೋಬೇಕು. ನೀವು ಈ ರಸ್ತೆ ಅಭಿವೃದ್ಧಿಗೆ ಕೆಲಸಕ್ಕೆ ಅವ್ರು ಚಾಲನೆ ಕೊಟ್ಟ ಮೇಲೆ ಕಳೆದ 2 ವಾರದಿಂದ ಕೆಲಸ ನಡೀತಾ ಇದೆ. ತುಂಬಾ ಹಳ್ಳ ಬಿದ್ದಿತ್ತು ಆ ಲೆವೆಲ್ ತಗೊಂಡು ರೋಡ್ ಮಾಡ್ಬೇಕು ಹೊರತು ಹೇಗೋ ಮಾಡ್ಬಿಡಕ್ ಆಗೋದಿಲ್ಲ. ಆ ಲೆವೆಲ್ ಏನು ಗ್ರಾವೆಲ್ ಹಾಕಿ ಅದನ್ನೆಲ್ಲ ಮುಚ್ಚಿ ಅದ್ರ ಮೇಲೆ ಒಂದು ಲೇಯರು GSP ಹಾಕಿದ್ದಾರೆ. GSP ಹಾಕಿ ರೋಡ್ ಗಟ್ಟಿಯಾಗ್ಲಿ ಅನ್ನೋ ಉದ್ದೇಶಕ್ಕೆ ರೋಲರ್ ಓಡಿಸಿ, ನೀರ್ ಹಾಕಿ ರೋಲರ್ ಓಡಿಸಿ ರೋಡ್ ನ ಗ್ರಿಪ್ ಮಾಡ್ತಾ ಇದ್ದಾರೆ. ತದನಂತರ ವೆಟ್ ಮಿಕ್ಸ್ ಹಾಕ್ತಾರೆ. ವೆಟ್ ಮಿಕ್ಸ್ ಹಾಕಿ ತದನಂತರ ಡಾಂಬರ್ನ ಅವರು ಕೆಲಸ ಮಾಡೋದು. ನೀವು ಅಲ್ಲಿವರೆಗೆ ಕಾಯ್ದೆ ಇಲ್ಲ, ಅವಾಗ್ಲೇ ಬಂದ್ಬಿಟ್ಟು ನೀವು ಇದನ್ನ ಕೈಯಲ್ಲಿ ಇಟ್ಬಿಟ್ಟು ಕಳಪೆ ಕಾಮಗಾರಿ ಅಂತಂದ್ರೆ ಇನ್ನ ಇವತ್ತು ಒಂದು 30% ಕೆಲಸನೂ ಶುರುವಾಗಿಲ್ಲ. ಇಲ್ಲಿ ಪೂರ್ತಿ ಡಾಂಬರೀಕರಣ ಆಗ್ಲಿ, ನೀವು ಅಷ್ಟೊಂದು ಆತರ ಬೇಡ ನಿಮ್ಗೆ. ಕೊನೆಯದಾಗಿ ಎಲ್ಲ ಡಾಂಬರೀಕರಣ ಆದ್ಮೇಲೆ ನೀವು ಒಂದು ಕ್ವಾಲಿಟಿ ಇನ್ಸ್ಪೆಕ್ಷನ್ ಮಾಡ್ಸಿ. ನೀವು KRDL ಅವ್ರು ಬರ್ತಾರೆ, ಇಂಜಿನಿಯರ್ ಬರ್ತಾರೆ, ಕರ್ಸಿ ಕ್ವಾಲಿಟಿ ಇನ್ಸ್ಪೆಕ್ಷನ್ ಮಾಡ್ಸಿ. ಅವಾಗ ಏನಾದ್ರು ಕಳಪೆ ಕಾಮಗಾರಿ ಅಂತಂದ್ರೆ ನೀವು ಯೋಚನೆ ಮಾಡ್ಬೇಕು. ನನ್ನ ಪ್ರಕಾರ ಈ ಬಿಜೆಪಿ ವಿರೋಧ ಪಕ್ಷ ನಾಯಕರಿಗೆ ಹೇಗಾಗಿದೆ ಅಂದ್ರೆ, ನಂಜನಗೂಡು ಇಶ್ಯೂಗಳಿಲ್ಲ ಅವ್ರು ಮಾತಾಡಕ್ಕೆ. ಇಶ್ಯೂಗಳಿಂದ ಇರೋದಕ್ಕೆ ಅವರು ಎಲ್ಲೆಲ್ಲಿ ಕಾಮಗಾರಿ ನಡೀತಾ ಅಲ್ಲೆಲ್ಲ ಹೋಗ್ಬಿಟ್ಟು ಕಳಪೆ ಕಾಮಗಾರಿ ಅನ್ನೋದಕ್ಕೆ ಶುರು ಮಾಡ್ಬಿಟ್ಟವ್ರೆ, ದಾಖಲೆಗಳಿಲ್ದೇನೆ. ದಯಮಾಡಿ ನಿಮ್ಗೆ ನಾವು ಮನವಿ ಮಾಡ್ತೀವಿ, ಮೊನ್ನೆ ಶಾಸಕರು ತುಂಬಾ ಅದ್ಭುತವಾದ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ತರ ಯಾರಿಗೂ ರಾಜ್ಯ ಆಗಲ್ಲ. ಎಲ್ಲ ಗುಣಮಟ್ಟದ ಕಾಮಗಾರಿಗಳನ್ನೇ ಮಾಡೋದಕ್ಕೆ ಅವರು ಆಲ್ಮೋಸ್ಟ್ ಪ್ರಯತ್ನ ಮಾಡಿದ್ದಾರೆ. ಕೆಲಸ ಕೂಡ ಹಂಗೆ ನಡೀತಾ ಇದೆ. ನೀವು ಯಾವ್ದು ವಿಚಾರ ಇಲ್ಲದೆ ಇರೋದಕ್ಕೆ ಕೆಲಸ ಶುರುವಾದಕ್ಕೆ ಬಂದ್ಬಿಟ್ಟು ಕಳಪೆ ಕಾಮಗಾರಿ ಅನ್ನೋದನ್ನ ನಾವು ಜನ ಒಪ್ಪಲ್ಲ. ಈ ಜನಕ್ಕೆ ಗೊತ್ತಿದೆ, ನಂಜನಗೂಡು ಕ್ಷೇತ್ರದ ಜನಕ್ಕೆ ಅರ್ಥವಾಗಿದೆ, ಯಾರು ಕೆಲಸ ಮಾಡ್ತಾರೆ, ಯಾರು ಎಲ್ಲ ಕಾಲ ಕಳ್ಕೊಂಡು ಹೋಗ್ತಾರೆ ಅನ್ನೋದು ಗೊತ್ತಿದೆ. ಹಂಗಾಗಿ ಕೆಲಸ ಆಗೋವರೆಗೂ ಸ್ವಲ್ಪ ತಾಳ್ಮೆಯಿಂದ ಕಾಯ್ಬೇಕು. ಈ ರಸ್ತೆ ಅಭಿವೃದ್ಧಿ ಆದ್ರೆ ಈ ನಂಜನಗೂಡು ಕ್ಷೇತ್ರದಲ್ಲಿ ಇರೋದು 2 ರಸ್ತೆ, ಪರ್ಯಾಯವಾಗಿ ಒಂದು ರಸ್ತೆ ಆಗುತ್ತೆ. ಜನಗಳಿಗೆ ವಾಹನ ಸವಾರ ಮಾಡೋರಿಗೆ ಪರ್ಯಾಯವಾಗಿ ಒಂದು ರಸ್ತೆ ಆಗುತ್ತೆ. ದಯಮಾಡಿ ನೀವು ಕಾದ್ ನೋಡಿ ಒಂದು ಉತ್ತಮವಾದ ಗುಣಮಟ್ಟವಾದ ಒಂದು ರಸ್ತೆನ ಮೊನ್ನೆ ಶಾಸಕರು ದರ್ಶನ್ ದ್ರೋಣಯ್ಯ ಸಾಹೇಬ್ರು ಮಾಡ್ಕೊಡ್ತಾರೆ, ಅದರಲ್ಲಿ ನೀವು ಓಡಾಡ್ಬೋದು ಅಂತ ಹೇಳಿ ನಿಮ್ಗೆ ನಾವು ಮನವಿ ಮಾಡಿದ್ವಿ. ದಯವಿಟ್ಟು ಕಾಮಗಾರಿ ಕಂಪ್ಲೀಟ್ ಆಗುವವರೆಗೆ ಕಾದ್ ನೋಡಿ. ಧನ್ಯವಾದಗಳು. ಮಹೇಂದ್ರ ಕುಮಾರ್.